ಭೀಕರ ಪ್ರವಾಹದಲ್ಲಿ ತೇಲಿ ಬರ್ತಿವೆ ಶವಗಳು. 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಟ್. ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿ. ಇಡೀ ಊರಿಗೆ ಜಲದಿಗ್ಬಂಧನ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದ ಹೊಡೆತ ಮುಂದುವರೆದಿದ್ದು ಕುಮಟಾ ತಾಲೂಕಿನ ಹಿರೇಕಟ್ಟು ಗ್ರಾಮಕ್ಕೆ ಜಲದಿಗ್ಬಂಧನ ಹಾಕಿದೆ. ಮತ್ತೊಂದು ಕಡೆ ಬಡಗಣಿ ಹಳ್ಳದ ನೀರು 50ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಸದ್ಯ ಮನೆಗೆ ನೀರು ನುಗ್ಗಿದ್ದರಿಂದ ನಿವಾಸಿಗಳು ಬೋಟ್ ಮೂಲಕ ಕಾಳಜಿ ಕೇಂದ್ರಕ್ಕೆ ಹೋಗ್ತಿದ್ದಾರೆ. ಶರಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಪ್ರವಾಹ ಉಂಟಾಗಿದೆ. ರಣಮಳೆಯಿಂದ ತತ್ತರಿಸಿ ಹೋಗಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇವತ್ತು ಕೂಡ ಮಹಾಮಳೆಗೆ ಮನೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಪುಣೇದಹಳ್ಳಿ ಹೆಂಚಿನ ಮನೆ ನೆಲಕಚ್ಚಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಮಣ್ಣು ಪಾಲಾಗಿವೆ. ಇನ್ನು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಿದ್ರೂ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಜಲಾಶಯದಲ್ಲಿ ಪ್ರವಾಸಿಗರು ಕೇರ್ಲೆಸ್ ಆಗಿದ್ದಾರೆ. ಹೀಗಾಗಿ ಕೊನೆಗೆ ಎಚ್ಚೆತ್ತುಕೊಂಡ ಪೊಲೀಸರು ಜಲಾಶಯಕ್ಕಿಳಿದ ಪ್ರವಾಸಿಗರನ್ನ ಜಲಾಶಯದಿಂದ ಓಡಿಸಿದ್ದಾರೆ. ಅಲ್ಲದೆ ಇನ್ನೊಂದು ಸಾರಿ ಜಲಾಶಯಕ್ಕೆ ಇಳಿದ್ರೆ ಅಷ್ಟೇ ಅಂತ ವಾರ್ನ್ ಮಾಡಿ ಕಳುಹಿಸಿದ್ದಾರೆ. ಇತ್ತ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ರಿಂದ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನಕ್ಕೂ ಪ್ರವಾಹ ಎದುರಾಗಿದೆ. ಈಗಾಗಲೇ ಪಾದಗಟ್ಟೆ ಬಳಿ ಪೂಜೆ ನಿಷೇಧಿಸಿ ದೇಗುಲದ ಆಡಳಿತ ಮಂಡಳಿ ಆದೇಶ ನೀಡಿದೆ. ಅಲ್ಲದೆ ಪಾದಗಟ್ಟೆ ಬಳಿ ಭಕ್ತರು ಹೋಗದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇತ್ತ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಪ್ರವಾಹ ಉಗ್ರ ಸ್ವರೂಪ ಪಡೆದಿದೆ. ಜಲದಾಳಿಯಿಂದ ಗೋಕಾಕ್ ತಾಲೂಕಿನ 3 ಸೇತುವೆಗಳು ಮುಳುಗಡೆಯಾಗಿವೆ. ಶಿಗದೊಳ್ಳಿ, ನಲ್ಲನಟ್ಟಿ ಹಾಗೂ ಗೋಕಾಕ್ ಶಿಂಗಾಳಪುರ, ಹುಣಶ್ಯಾಳ, ಉದಗಟ್ಟಿ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಹೀಗೆ ಸೇತುವೆ ಮುಳುಗಿದ್ರಿಂದ ಸುಮಾರು 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗುತ್ತಲೇ ಇದೆ. ಇದರಿಂದ ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ. ಹಾಸನ ತಾಲೂಕಿನ ಗೋರೂರಿನ ಪೇಟೆ ಬೀದಿಯಲ್ಲಿ 5 ಮನೆಗಳು ಭಾಗಶಃ ಹಾನಿಯಾಗಿವೆ. ಇಷ್ಟೇ ಅಲ್ಲ, ಭಾರೀ ಮಳೆಯಿಂದ 8ಕ್ಕೂ ಹೆಚ್ಚು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸದ್ಯ ಮನೆಗೆ ಹಾನಿಯಾಗಿದ್ದರಿಂದ ಕುಟುಂಬಸ್ಥರು ಮನೆಯಲ್ಲಿ ಇರೋಕಾಗದೆ, ಹೊರ ಇರೋಕೂ ಆಗದೆ ಪರದಾಡುತ್ತಿದ್ದಾರೆ. ಇನ್ನು ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ರಾಮಾಪುರ ಗ್ರಾಮದ ಬಳಿ ಹಳ್ಳದ ಏರಿ ಒಡೆದು ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದ 100 ಎಕರೆ ಬಾಳೆ, ಭತ್ತದ ಗದ್ದೆಗಳು ನೀರು ಪಾಲಾಗಿವೆ. ಸದ್ಯ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಹಲವು ಕಡೆ ಮನೆಗಳಿಗೂ ನೀರು ನುಗ್ಗಿದೆ. ಹೀಗಾಗಿ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇತ್ತ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪ್ರವಾಹದಿಂದ ಭತ್ತದ ಗದ್ದೆ, ಬಾಳೆ ತೋಟಗಳು ಜಲಾವೃತವಾಗಿವೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದೇವಘಾಟ ಗ್ರಾಮದಲ್ಲಿ ಮಳೆ ಅವಾಂತರ ನಡೆದಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ 1,50,000 ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಆನೆಗೊಂದಿ ಬಳಿ ಭತ್ತದ ಗದ್ದೆ, ಬಾಳೆ ತೋಟಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮನೆಗೂ ಹೋಗಲಾಗದೆ, ಹೊರಬರಲಾಗದೆ ಜನರ ಪರದಾಟ. ಹೊರ ಓಡಿ ಬಂದು ಜೀವ ಉಳಿಸಿಕೊಂಡ ಕುಟುಂಬ. ಹೆದ್ದಾರಿ ಬಂದ ಸವಾರರ ಸರ್ಕಸ್. ಈ ಸ್ಟೋರೀಸ್ ಅನ್ನು ನೋಡೋಣ ರಣಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ. ರಣಮಳೆಯಿಂದ ಕಂಗಾಲಾಗಿ ಹೋಗಿರುವಂತಹ ಬೆಳಗಾವಿ ಜನತೆ ಮತ್ತಷ್ಟು ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಭೋರ್ಗರಿತಾ ಇದೆ. ಇದರಿಂದ ಮೂಡಲಗಿ ತಾಲೂಕಿನ 4 ಸೇತುವೆಗಳು ನೀರಿನಲ್ಲಿ ಕಣ್ಮರೆಯಾಗಿದೆ. ವಡೇರಟ್ಟಿ, ಉದಗಟ್ಟಿ, ಕಮಲದಿನ್ನಿ, ಹುಣಶ್ಯಾಳ ಸೇತುವೆ, ಸುಣದೋಳ, ಮೂಡಲಗಿ, ಅವರಾಧಿ, ಮಹಾಲಿಂಗಪುರ ಸೇತುವೆಗಳು ನೀರಿನಲ್ಲಿ ಮುಳುಗಿವೆ. ಸದ್ಯ ಸೇತುವೆಗಳು ಮುಳುಗಡೆಯಾಗಿರುವುದರಿಂದ 10ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಕೆಲವರು 30 ಕಿಲೋಮೀಟರ್ ಸುತ್ತಾಡಿ ಊರಿಗೆ ಬರ್ತಿದ್ದಾರೆ. ಪ್ರವಾಹದಿಂದ ಆಗ್ತಾ ಇರುವಂತಹ ಅನಾಹುತಗಳು 1-2. ಬೆಳಗಾವಿಯ ಮೂಡಲಗಿ ತಾಲೂಕಿನಲ್ಲಿ ಸೇತುವೆಗಳ ಜಲಾವೃತ ಆಗಿದ್ರೆ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಮತ್ತು ಗೋಡೆ ಕುಸಿದಿದೆ. ನಿರಂತರ ಮಳೆಯಿಂದಾಗಿ ಅವಾಂತರ ನಡೆದಿದ್ದು ಮನೆ ಮಾಲೀಕ ಲಕ್ಷ್ಮಣ ಗೋಮಣ್ಣವರ್ ಕಂಗಾಲಾಗಿದ್ದಾರೆ. ಇನ್ನು ಗೋಡೆ ಕುಸಿಯುವ ವೇಳೆ ಕುಟುಂಬಸ್ಥರು ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ.
ಮಲೆನಾಡಿನಲ್ಲಿ ಮಳೆರಾಯಿನ ಅಬ್ಬರ ಮುಂದುವರೆದಿದ್ದು ಸಾಲು ಸಾಲು ಅವಾಂತರಗಳು ಕೂಡ ನಡೀತಾನೆ ಇದೆ. ಅದರಂತೆ ಶಿವಮೊಗ್ಗ ಜಿಲ್ಲೆಯ ಸಾಗರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ವರದಾ ಹಾಗೂ ಸಾಗರದಲ್ಲಿ ಗದ್ದೆಗಳು ಕೆರೆಯಂತೆ ಬದಲಾಗಿದೆ. ಅಲ್ಲದೆ ಶ್ರೀನಗರ ವ್ಯಾಪ್ತಿಯಲ್ಲಿ ಚೌಡಪ್ಪ ಎಂಬುವರ ತೋಟ, ಗದ್ದೆಗಳು ಜಲಾವೃತವಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಉತ್ತಮ ಬೆಳೆ ಬೆಳೆಯುವ ಕನಸು ಕಾಣ್ತಾ ಇದ್ದಂತಹ ರೈತ ಇದೀಗ ಏನ್ ಮಾಡುವುದು ಅಂತ ಕಂಗಾಲಾಗಿದ್ದಾರೆ. ಹಾಸನದಲ್ಲೂ ವರುಣ ರೌದ್ರಾವತಾರ ತಾಳಿದ್ದಾನೆ. ಆಕಾಶವೇ ರಂಧ್ರವಾದಂತೆ ಮಳೆಯಾಗ್ತಾ ಇದೆ. ಇದರಿಂದ ಸಕಲೇಶಪುರ, ಆಲೂರು, ಬೇಲೂರಿನಲ್ಲಿ ಮತ್ತೆ ಅವಾಂತರಗಳು ನಡೀತಿದೆ. ಮತ್ತೊಂದು ಕಡೆ ಗೌರೂರಿನ ಹೇಮಾವತಿ ಜಲಾಶಯದಲ್ಲಿ ನೀರು ಗರಿಷ್ಠ ಮಟ್ಟ ತಲುಪಿದೆ. ಹೇಮಾವತಿ ನೀರಿನ ಮಟ್ಟ 2920.30 ಅಡಿಗೆ ಏರಿಕೆಯಾಗಿದ್ದು ಸದ್ಯ ಡ್ಯಾಂನಲ್ಲಿ 34,867 ಕ್ಯೂಸೆಕ್ಗೆ ಹೇಮಾವತಿ ಒಳಹರಿವಿದೆ. ಭಾರೀ ಮಳೆಯಿಂದ ಕೊಡಗು ಜಿಲ್ಲಾಧಿಕಾರಿ ಕಚೇರಿಯ ಅತ್ಯಾಧುನಿಕ ತಡೆಗೋಡೆ ಕುಸಿಯುವ ಹಂತ ತಲುಪಿದೆ. ಹೀಗಾಗಿ ಮಡಿಕೇರಿ ಹಾಗೂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಸಂಚಾರಕ್ಕೆ ಬ್ರೇಕ್ ಕೊಡಲಾಗಿದೆ. ಯಾಕಂದ್ರೆ ತಡೆಗೋಡೆ ಕುಸಿದರೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಮುಚ್ಚಿ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಬದಲಿ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಮಳೆಯಿಂದಾಗಿ ತಡೆಗೋಡೆ ಉಬ್ಬಿದ್ದು 30 ಮೀಟರ್ ಎತ್ತರವಿದೆ. ಈಗಾಗಲೇ ರಸ್ತೆ ಎದುರಿನ ಅಂಗಡಿ ಮತ್ತು ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಒಂದು ಕಡೆ ವರ್ಣ ಕೂಲ್ ಆಗ್ತಾ ಇಲ್ಲ, ಮತ್ತೊಂದು ಕಡೆ ನದಿಗಳು ಅಬ್ಬರವನ್ನ ಕಡಿಮೆ ಮಾಡ್ತಿಲ್ಲ. ಊರುಗಳನ್ನೇ ನುಂಗಿ ಹಾಕುವಂತೆ ದನಿಗಳು ಉಗ್ರ ರೂಪವನ್ನ ಪಡೆಯುತ್ತಿದೆ. ಹೀಗೆ ತುಂಗಭದ್ರಾ ನದಿಯು ಉಕ್ಕಿ ಹರಿತಾ ಇದೆ. ಇದರಿಂದ ಮಂತ್ರಾಲಯದ ರಾಯರ ಮಠದಲ್ಲಿ ಪುಣ್ಯ ಸ್ನಾನಕ್ಕೆ ನಿಷೇಧ ಮಾಡಲಾಗಿದೆ. ನದಿ ದಡದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಅಲ್ಲದೆ ನದಿ ಬಳಿ ಭಕ್ತರು ಬರದಂತೆ ಮಠದ ಸಿಬ್ಬಂದಿ ಹಾಗೂ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಪುಣ್ಯ ಸ್ನಾನ ಮಾಡ್ತಿದ್ದಂತಹ ಕಡೆಗಳಲ್ಲಿ ಹಾವುಗಳ ಕಾಟ ಕೂಡ ಜಾಸ್ತಿಯಾಗಿದೆ. ಇತ್ತ ಹಾವೇರಿಯಲ್ಲಿ ಮಳೆಯಿಂದ ಅವಾಂತರಗಳು ನಡೆದಿದೆ. ಬಿಟ್ಟು ಬಿಡದೆ ಬರ್ತಾ ಇರುವಂತಹ ಮಳೆಗೆ ಶಾಡುಗುಪ್ಪಿಯಲ್ಲಿ ಮನೆಯ ನೆಲೆಕಚ್ಚಿದೆ. ಕುಮಾರಸ್ವಾಮಿ ಹಿರೇಮಠ ಎಂಬುವರ ಮನೆ ಕುಸಿದಿದ್ದು ಮನೆಯಲ್ಲಿದ್ದಂತಹ ದವಸ ಧಾನ್ಯ ಮತ್ತು ಗೃಹೋಪಯೋಗಿ ವಸ್ತುಗಳು ನಾಶವಾಗಿದೆ. ಸದ್ಯ ಇರೋಕೆ ಮನೆ ಇಲ್ಲದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ರಣಮಳೆಯಿಂದ ಹಾವೇರಿಯಲ್ಲಿ ಮಾತ್ರ ಮನೆ ಕುಸಿದು ಬಿದ್ದಿಲ್ಲ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲೂ 2 ಮನೆಗಳು ಧರೆಗುಳ್ಳಿವೆ. ಮಂಜಪ್ಪ ಮತ್ತು ಶೇಖರಪ್ಪ ಎಂಬುವರಿಗೆ ಸೇರಿದಂತಹ ಮನೆಗಳಿದಾಗಿದ್ದು ವರುಣನ ಅಬ್ಬರ ಮುಂದುವರೆದಿದ್ದು ಪಕ್ಕದ ಮನೆಯವರಿಗೂ ಆತಂಕ ಶುರುವಾಗಿದೆ. ಇನ್ನು ಕುಟುಂಬಸ್ಥರು ಪಕ್ಕದ ಮನೆಯಲ್ಲಿ ಆಸರೆ ಪಡೆದಿದ್ದರಿಂದ ಬಚಾವಾಗಿದ್ದು ಸದ್ಯ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 120 ಮನೆಗಳು ಕುಸಿತವಾಗಿದೆಯಂತೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಸ್ನಾನಘಟ್ಟದ ಬಳಿಯ ನದಿಗೆ ಹಾರಿದಂತಹ ವ್ಯಕ್ತಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಿನ್ನೆ ಸಂಜೆ ಚನ್ನಗಿರಿ ಮೂಲದ ಪರಮೇಶ್ ನಾಯ್ಕ್ ಎಂಬಾತ ನದಿಗೆ ಹಾರಿದ. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಈಜು ಪರಿಣಿತರು ಪರಮೇಶ್ ನಾಯ್ಕ್ಗಾಗಿ ಶೋಧ ಮಾಡುತ್ತಿದ್ದಾರೆ. ಇನ್ನು ತುಂಗಭದ್ರಾ ನದಿಗೆ ಹಾರಿದಂತಹ ಪರಮೇಶ್ ನಾಯ್ಕ್ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನಂತೆ. ಏಕಾಏಕಿ ಬಾಯ್ಬಿಟ್ಟ ಹೆದ್ದಾರಿ, ನಂತರ ಆಗಿದ್ದೇನು? ಮಳೆರಾಯನ ಅವತಾರಕ್ಕೆ ಶಾಲೆಗಳಿಗೂ ಕಾದಿದೆಯಾ ಕಂಟಕ? ಜಮೀನು ನೀರು ಪಾಲು, ತೆಪ್ಪದಲ್ಲೇ ರೈತರ ಪರದಾಟ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಪ್ರವಾಹ ಪ್ರತಾಪ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತಹ ಮಳೆರಾಯ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದ್ದಾನೆ. ಯಾಕಂದ್ರೆ ಧೋ ಅಂತ ಸುರಿತಾ ಇರುವಂತಹ ಮಳೆಗೆ ಹೆದ್ದಾರಿಯ ಬಾಯ್ಬಿಟ್ಟಿದೆ. ಮತ್ತೊಂದು ಕಡೆ ದೊಡ್ಡ ದೊಡ್ಡ ಕಂದಕಗಳೇ ಸೃಷ್ಟಿಯಾಗಿದೆ. ಅಣಸಿ ಬಳಿ ಹೆದ್ದಾರಿ ಕುಸಿದಿದ್ದು ಸವಾರರು ಪರದಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಹೊನ್ನಾವರ ತಾಲೂಕಿನ ಹಲವೆಡೆ ಪ್ರವಾಹ ಎದುರಾಗಿದ್ದು ಮನೆಗಳು ಜಲಾವೃತವಾಗ್ತಾ ಇದೆ. ಇದರಿಂದ ಜೀವ ಉಳಿಸಿಕೊಳ್ಳಲು ಜನ ಪ್ರವಾಹದಲ್ಲೇ ಸಂಚಾರ ಮಾಡ್ತಿದ್ದಾರೆ. ಟಿವಿ9 ವರದಿ ಬಳಿಕ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದಲ್ಲಿ ಪ್ಲಾಸ್ಟಿಕ್ ಗುಡಿಸಲಿನಲ್ಲಿ ಕಾಲ ಕಳೀತಾ ಇದ್ದ ಕುಟುಂಬಕ್ಕೆ ಮನೆ ಭಾಗ್ಯ ಸಿಕ್ಕಿದೆ. ಸಣ್ಣ ಮನೆಯಲ್ಲಿ ಪರದಾಡ್ತಾ ಇದ್ದಂತಹ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವುದಕ್ಕೆ ಮಾಜಿ ಸಚಿವ ಕೆಜೆ ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಮುಂದಾಗಿದ್ದಾರೆ. ಅದು ಕೂಡ ವಿವರ ಪಡೆಯುವುದಕ್ಕೆ ಒಂದು ತಂಡ ಕಳಿಸಿ ಇದೀಗ ಅಗತ್ಯ ವಸ್ತು ಖರೀದಿಗೆ 20,000 ನೀಡಿದ್ದಾರೆ. ಇದಷ್ಟೇ ಅಲ್ಲ, ಟಿವಿ9 ವರದಿ ಪ್ರಸಾರದ ಬೆನ್ನಲ್ಲೇ ಸಚಿವ ಭೈರತಿ ಬಸವರಾಜ್ ಕೂಡ ಭೇಟಿ ಕೊಟ್ಟು ವೈಯಕ್ತಿಕವಾಗಿ 50,000 ಹಣ ನೀಡಿ ಸರ್ಕಾರದಿಂದ 5 ಲಕ್ಷ ಚೆಕ್ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕೃಷ್ಣಾ, ವೇದಗಂಗಾ ಹಾಗೂ ದೂದ್ಗಂಗಾ ನದಿಗಳ ಆರ್ಭಟ ಮುಂದುವರೆದಿದೆ. ಅಂದಾಜಿಗೆ ಸಿಗದ ರೇಂಜ್ಗೆ ನದಿಗಳು ಉಕ್ಕಿ ಹರಿದಿದೆ. ಹೀಗಿದ್ರೂ ಸಹ ನದಿ ತಟ್ಟದಲ್ಲಿ ಜನ ಪೂಜೆ ಮಾಡಲು ಮುಂದಾಗ್ತಾ ಇದ್ದಾರೆ. ಅಥಣಿ ತಾಲೂಕಿನ ಹಲ್ಯಾಳ ದರೂರ ಸೇತುವೆ ಬಳಿ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ
ಮೀನು ಹಿಡಿಯಲು ಹೋಗಿ ವ್ಯಕ್ತಿ ಮೃತಪಟ್ಟಿದ್ದ. ಹೀಗಾಗಿ ನದಿ ಪಾತ್ರಕ್ಕೆ ಇಳಿದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಜಿಲ್ಲಾಡಳಿತ ಸೂಚಿಸಿದರೂ ಕ್ಯಾರಿ ಎನ್ನದೇ ಜನ ಪೂಜೆ ಮಾಡುತ್ತಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಕ್ಕೆ ಬ್ರೇಕ್ ಬಿದ್ದಿಲ್ಲ. ಈ ನಡುವೆ ಭಾರೀ ಮಳೆಯಿಂದ ಸಂತೆಬೆನ್ನೂರಿನ ಎಸ್ಬಿಆರ್ ಕಾಲೋನಿಯ ಸರ್ಕಾರಿ ಶಾಲೆ ಕುಸಿಯುವ ಹಂತದಲ್ಲಿದೆ. ಈಗಾಗಲೇ ಮಳೆ ಹೊಡೆತಕ್ಕೆ ಕಟ್ಟಡದಲ್ಲಿ ಬಹುತೇಕ ಕಡೆ ಬಿರುಕು ಬಿಟ್ಟಿದೆ. ಇದರಿಂದ ಶಾಲೆಗೆ ಬರಲು ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಪೋಷಕರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇಲ್ಲಿ ನೋಡಿ, ಕೃಷ್ಣಾ ನದಿಯ ಪ್ರತಾಪಕ್ಕೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ಭಾರೀ ಮಳೆಯಿಂದಾಗಿ ನಾರಾಯಣಪುರ ಜಲಾಶಯ ಭರ್ತಿಯಾಗಿದ್ದು ಡ್ಯಾಂನ 24 ಗೇಟ್ ಮೂಲಕ ಕೃಷ್ಣಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಕೃಷ್ಣಾ ನದಿಗೆ 1,74,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದು ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಕಡದರಗಡ್ಡಿ, ಯರಗೋಡಿ, ಹಂಚಿನಾಳ ಗ್ರಾಮದ ರಸ್ತೆ ಸಂಚಾರ ಬಂದ್ ಆಗಿದೆ. ಮಳೆ ಹೊಡೆತಕ್ಕೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಶಿಡ್ಲಾಪುರದ ಕೆರೆ ತುಂಬಿ ಹರಿದಿದೆ. ಜಮೀನುಗಳು ಕೆರೆಯಂತೆ ಬದಲಾಗಿದೆ. ರಸ್ತೆಯೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ರೈತರು ಜಮೀನುಗಳಿಗೆ ಹೋಗಲು ತೆಪ್ಪದ ಮೊರೆ ಹೋಗ್ತಿದ್ದಾರೆ. ಅದು ಕೂಡ ಹಗ್ಗವನ್ನು ಕಟ್ಟಿ ತೆಪ್ಪದಿಂದ ನೀರು ದಾಟಲು ಪರದಾಡ್ತಾ ಇದ್ದಾರೆ. ತೆಪ್ಪದಲ್ಲಿ ಹೋಗುವಾಗ ಸ್ವಲ್ಪ ಯಾಮಾರಿದ್ರೂ ರೈತರ ಪ್ರಾಣಕ್ಕೆ ಅಪಾಯವಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಣ್ಣ ಸೇತುವೆ ನಿರ್ಮಿಸಿಕೊಡುವಂತೆ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಕಾರವಾರದಲ್ಲಿ ಅಘನಾಶಿನಿ ಮತ್ತು ಶರಾವತಿ ನದಿ ಮತ್ತೆ ಉಗ್ರ ರೂಪವನ್ನು ತಾಳಿದೆ. ಉತ್ತರ ಕರ್ನಾಟಕದ ಶಿರಸಿ ಹಾಗೂ ಸಿದ್ದಾಪುರದಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಇದರಿಂದ ಕುಮಟಾ, ಹೊನ್ನಾವರ ತಾಲೂಕಿನಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಕುಮಟಾ ತಾಲೂಕಿನ ಕೊನ್ನಹಳ್ಳಿ, ಊರಕೇರಿ, ಮೂರೂರು ಹಾಗೂ ಹೊನ್ನಾವರದ ಮಾವಿನಕುರ್ವ, ಗುಂಡಬಾಳ, ಚಿಕ್ಕನಕೋಡ, ಹಡಿನಬಾಳ, ಗುಡ್ನಕಟ್ಟು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಸದ್ಯ ಕುಮಟಾ ಮತ್ತು ಹೊನ್ನಾವರದಲ್ಲಿ ಎಸ್ಡಿಆರ್ಎಫ್ ತಂಡ ಬೀಡು ಬಿಟ್ಟಿದ್ದು ಸಂತ್ರಸ್ತರನ್ನ ದೋಣಿ ಮೂಲಕ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಪಟ್ಟಣದಲ್ಲಿ ಕ್ಷಣ ಮಾತ್ರದಲ್ಲೇ ಅವಾಂತರ ತಪ್ಪಿದೆ. ಭಾರೀ ಮಳೆಯಿಂದ ಹೆಂಚಿನ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಕುಟುಂಬಸ್ಥರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಕಲಾವತಿ ಬಳಜಿ ಎಂಬುವರ ಮನೆ ಇದಾಗಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಎರಡೆರಡು ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಪ್ರವಾಹದ ಭೀತಿ ಎದುರಾಗಿದ್ರೆ ಇನ್ನೊಂದು ಕಡೆ ಮೊಸಳೆ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ವಡಿಗೇರ ತಾಲೂಕಿನ ಗೋನಾಲ ಗ್ರಾಮದ ಭತ್ತದ ಜಮೀನಿಗೆ ಮೊಸಳೆ ನುಗ್ಗಿದೆ. ಹೀಗಾಗಿ ಜಮೀನಿಗೆ ತೆರಳಲು ರೈತರು ಹಿಂದೇಟು ಹಾಕ್ತಿದ್ದಾರೆ. ಇತ್ತ ಕೃಷ್ಣಾ ನದಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಬಿಡುಗಡೆಯಿಂದ ರೈತರು ಜಮೀನು ಮುಳುಗಡೆ ಆಗುತ್ತೆ ಎನ್ನುವ ಆತಂಕದಲ್ಲಿದ್ದಾರೆ. ಬರ್ತ್ಡೇ ದಿನವೇ ಯುವಕನ ಕೊಲೆಯಾಗಿದ್ದು ಯಾಕೆ? ನಾಳೆಯಿಂದ ಮತ್ತಷ್ಟು ದುಬಾರಿ ಆಗ್ತಾ ಇದೆಯಾ ದುನಿಯಾ? ತಾರಕಕ್ಕೇರಿದ ಈದ್ಗಾ ಮೈದಾನ ವಿವಾದ. ಸಾಹಿತಿ ಮತ್ತು ರಾಜಕಾರಣಿಗಳಿಗೆ ಬೆದರಿಕೆ ಪತ್ರ ಬರೆದಿದ್ದು ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸಾಹಿತಿಗಳು ಮತ್ತು ರಾಜಕಾರಣಿಗಳಿಗೆ ಮತ್ತೊಮ್ಮೆ ಪತ್ರ ಬರೆದು ಬೆದರಿಕೆ ಹಾಕಲಾಗಿದೆ. ಅದು ಕೂಡ ಕಳೆದ ಬಾರಿ ಬರೆದ ಮಾದರಿಯಲ್ಲೇ ಈ ಬಾರಿಯೂ ಬೆದರಿಕೆ ಪತ್ರ ಬರೆದು ಬಿಟಿ ಲಲಿತಾ ನಾಯಕ್ ಅವರಿಗೆ ಕಳುಹಿಸಿದ್ದಾರೆ. ಪತ್ರದಲ್ಲಿ ಫೋಟೋಗಳನ್ನು ಅಂಟಿಸಿ ಬೆದರಿಕೆ ಹಾಕಿದ್ದಾರೆ. ಪತ್ರದಲ್ಲಿ ಸಂತಸ, ಶ್ರದ್ಧಾಂಜಲಿ ಎಂದು ಫೋಟೋಗಳನ್ನು ಅಂಟಿಸಲಾಗಿದೆ. ಪತ್ರದಲ್ಲಿ ಸಾಹಿತಿ ದೇವನೂರು ಮಹದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರ ಫೋಟೋಗಳಿವೆ. ಇನ್ನು ಭಯೋತ್ಪಾದಕರು ದಾಳಿ ಮಾಡಿದಾಗ ಇವರು ಯಾರು ಬಾಯ್ಬಿಟ್ಟಿಲ್ಲ. ಇವರು ದೇಶದ್ರೋಹಿಗಳು, ಹಿಂದೂ ದ್ರೋಹಿಗಳು. ಮುಂದಿನ ದಿನಗಳಲ್ಲಿ ಈ ದುರ್ಬುದ್ಧಿಯ ತಿಳಿಗೇಡಿಗಳ ದುರ್ಮರಣಕ್ಕೆ ಸತ್ಯ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟೇ ಅಲ್ಲ, ಸೈನಿಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಎಂದು ನಾನು ಪತ್ರ ಬರೆದಿದ್ದೆ. ಆದರೆ ನೀವು ಆ ಪತ್ರವನ್ನ ಕೊಲೆ ಬೆದರಿಕೆ ಎಂದು ಕೇಸ್ ದಾಖಲು ಮಾಡಿದ್ದೀರಿ. ಹಾಗಾಗಿ ಈ ಪತ್ರದಲ್ಲಿ ಬೆದರಿಕೆ ಹಾಕುತ್ತಿದ್ದೇನೆ ಅಂತ ಅನಾಮಿಕ ಪತ್ರ ಬರೆದು ಬೆದರಿಕೆ ಹಾಕಿದ್ದಾನೆ. ಇನ್ನು ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೈದಾನದ ಉಳಿವಿಗಾಗಿ ಸಹಿ ಸಂಗ್ರಹ ಅಭಿಯಾನ ಆರಂಭವಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಗರಿಕರ ಒಕ್ಕೂಟದಿಂದ ಸಹಿ ಸಂಗ್ರಹ ಮಾಡಲಾಗುತ್ತಿದೆ. ಅಲ್ಲದೆ ಮೈದಾನ ರಕ್ಷಿಸಿ ಸರ್ಕಾರಿ ಸ್ವತ್ತು ಎಂದು ಘೋಷಿಸಲು ಒತ್ತಾಯಿಸಲಾಗುತ್ತಿದೆ. ಇನ್ನು ಒಕ್ಕೂಟ ಪಾಲಿಕೆಗೆ ಜುಲೈ 31ರೊಳಗೆ ಸ್ಪಷ್ಟ ನಿರ್ಧಾರ ಘೋಷಿಸುವಂತೆ ಗಡುವು ನೀಡಿದೆ.
ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ವಿವಾದ ಬೆನ್ನಲ್ಲೇ ಈಗ ಸ್ಮಶಾನಕ್ಕಾಗಿ ಹೋರಾಟ ಶುರುವಾಗಿದೆ. ಜೆಜೆಆರ್ ನಗರದ ಪಾಲಿಕೆ ಸೌಧ ಮುಂದೆ ಎಎಪಿ ಪ್ರತಿಭಟನೆ ಮಾಡಿ ಹಿಂದೂ ರುದ್ರಭೂಮಿಯಲ್ಲಿ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಬಿಬಿಎಂಪಿ ದಾಖಲೆಗಳಲ್ಲೇ ಇದು ಸ್ಮಶಾನ ಎಂದು ಉಲ್ಲೇಖ ಆಗಿದೆ. ಆದರೆ ದಾಖಲೆ ಇದ್ರೂ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡ ತೆರವಾಗಬೇಕು, ಹಿಂದೂಗಳಿಗೆ ಇರುವ ರುದ್ರಭೂಮಿಯನ್ನ ಹಾಗೆ ಉಳಿಸಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ನಾಳೆಯಿಂದ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಯಾಕಂದ್ರೆ ನಾಳೆಯಿಂದಲೇ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗುತ್ತಿದೆ. ದಿನಬಳಕೆ ವಸ್ತು ಮತ್ತು ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ನೀತಿ ಜಾರಿಯಾಗುತ್ತಿದ್ದು ಪ್ಯಾಕ್ ಮಾಡಿದ ಆಹಾರ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ. ಮೀನು, ಮಾಂಸ, ಒಣಗಿಸಿದ ತರಕಾರಿ, ಜೇನುತುಪ್ಪ, ಬೆಲ್ಲ, ತುಪ್ಪ, ಅಕ್ಕಿ, ಗೋಧಿ ಸೇರಿದಂತೆ ಇತರೆ ಧಾನ್ಯಗಳ ಬೆಲೆ ಏರಿಕೆಯಾಗಲಿದೆ. ಇತ್ತ ನಾಳೆಯಿಂದ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ. ಯಾಕಂದ್ರೆ ಮೊಸರು, ಮಜ್ಜಿಗೆ ಮತ್ತು ಲಸ್ಸಿ ಮೇಲೆ 5% ಜಿಎಸ್ಟಿ ತಂದಿದೆ. ಇದರಿಂದ ನಾಳೆಯಿಂದಲೇ ಹೊಸ ದರದಲ್ಲಿ ನಂದಿನಿ ಉತ್ಪನ್ನಗಳು ಮಾರಾಟ ಆಗಲಿವೆ. ಹಾಲಿನ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆದರೆ ಮೊಸರು 1 ರಿಂದ 3 ರೂಪಾಯಿವರೆಗೆ ಬೆಲೆ ಏರಿಕೆ ಆಗಲಿದೆ. ಮಂಗಳೂರು ಹೊರವಲಯದ ಅಸೈಗೋಳಿ ಬಳಿ ಪೊಲೀಸರು ನಟೋರಿಯಸ್ ರೌಡಿ ಶೀಟರ್ ಮುಕ್ತಾರ್ ಕಾಲು ಪಂಚರ್ ಮಾಡಿದ್ದಾರೆ. ರೌಡಿಯನ್ನ ಬಂಧಿಸಲು ಹೋದಾಗ ಮುಕ್ತಾರ್ ಬಾಲ ಬಿಚ್ಚಿದ್ನಂತೆ. ಹೀಗಾಗಿ ಪೊಲೀಸರು ಗುಂಡು ಹಾರಿಸಿ ರೌಡಿಗೆ ಬುದ್ಧಿ ಹೇಳಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಆಸ್ಪತ್ರೆ ಸೇರಿರೋ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಮುಕ್ತಾರ್ ಸಾಮಾನ್ಯದವನಲ್ಲ. 26 ಜನರ ಮೇಲೆ ಹಲ್ಲೆ ಮತ್ತು ಚೂರಿ ಇರಿದು ಕೇಕೆ ಹಾಕಿದ್ದ. ಇಷ್ಟೇ ಅಲ್ಲ, 36 ಜನರಿಗೆ ಕಂಡು ಕಾಣದಂತೆ ಹಲ್ಲೆ ಮಾಡಿದ್ದಾನೆ. 2021ರಲ್ಲಿ ಒಬ್ಬ ಮಹಿಳೆಯ ಅಂಗಡಿಗೆ ಹೋಗಿ ಸಿಗರೇಟ್ ಕೇಳಿದ್ದ. ಕೊಡದೆ ಇದ್ದಿದ್ರಿಂದ ಅಂಗಡಿಗೂ ಈ ಕಿರಾತಕ ಬೆಂಕಿ ಇಟ್ಟಿದ್ದ. ಸದ್ಯ ಇವನ ಮೇಲೆ ಮಂಗಳೂರಿನಲ್ಲಿ 15 ಪ್ರಕರಣ ದಾಖಲಾಗಿದ್ರೆ ಕೇರಳದಲ್ಲೂ ಕೂಡ ಈತನ ಮೇಲೆ ಪ್ರಕರಣ ದಾಖಲಾಗಿದೆ. ಕೂಸು ಹುಟ್ಟೋಕ್ಕೂ ಮುನ್ನ ಕುಲಾವಿ ಹೊಲಿಸೋದು ಬೇಡ. ಮೊದಲು ನಮ್ಮ ಪಕ್ಷದ 125 ಶಾಸಕರು ಆಯ್ಕೆಯಾಗಲಿ, ಬಳಿಕ ಸಿಎಂ ಯಾರಾಗಬೇಕೆಂದು ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಮಾತನಾಡಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಎಂ ಸ್ಥಾನಕ್ಕೆ ಈಗಲೇ ಯಾರೂ ಗುದ್ದಾಡ್ತಿಲ್ಲ, ಜಿದ್ದಿಗೆ ಬಿದ್ದಿಲ್ಲ. ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನ ಎಲ್ಲರೂ ಕೂಡಿ ಮಾಡ್ತಿದ್ದೇವೆ ಅಂತ ಬಿಜೆಪಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯ ಸಿಎಂ ಆಗುವ ಇಂಗಿತ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೇನು ಗೊತ್ತಿಲ್ಲ ಎಂಬಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಸಿಎಂ ಆಗ್ತೇನೆಂದು ಇಂಗಿತ ವ್ಯಕ್ತಪಡಿಸಿದ್ದು ನಾವೆಲ್ಲೂ ಕೇಳಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದಲೂ ಒಂದು ಪದ್ಧತಿ ಇದೆ, ಶಾಸಕರು ಆಯ್ಕೆಯಾಗಬೇಕು, ಬಳಿಕ ವರಿಷ್ಠರು ತೀರ್ಮಾನಿಸಬೇಕು ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಚಳ್ಳಕೆರೆ ತಹಶೀಲ್ದಾರ್ ರಘುಮೂರ್ತಿ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಬಳ್ಳಾರಿಯಿಂದ ತುಮಕೂರು ಕಡೆ ಅಕ್ಕಿ ಸಾಗಿಸುತ್ತಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಲ್ಲದೆ ಅಕ್ರಮ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ. ಪಾಕ್ ಕ್ರಿಕೆಟ್ ತಂಡದ ನಾಯಕನಿಗೆ ಕೊಹ್ಲಿ ಥ್ಯಾಂಕ್ಸ್ ಹೇಳಿದ್ದು ಯಾಕೆ? ಒಂದೇ ಒಂದು ಸಿಕ್ಸರ್ಗೆ ಗಾಜು ಪುಡಿಪುಡಿಯಾಗಿದ್ದಲ್ಲಿ ಮೈದಾನದಲ್ಲೇ ಪ್ರಪೋಸ್ ಮಾಡಿದ ಪ್ರೇಮಿಗಳು. ವಿಕ್ರಾಂತ್ ರೋಣನ ರಿಲೀಸ್ಗೆ ಅಮೆರಿಕದಲ್ಲಿ ಸಿದ್ಧತೆ ಹೇಗಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬ್ಯಾಟಿಂಗ್ ವೈಫಲ್ಯ ಎದುರಿಸ್ತಾ ಇರುವಂತಹ ವಿರಾಟ್ ಕೊಹ್ಲಿ ಹಲವರ ಟೀಕೆಗೆ ಗುರಿಯಾಗಿದ್ರು. ಆದರೆ ಕೊಹ್ಲಿನ ಬೆಂಬಲಿಸಿ ಪಾಕ್ ನಾಯಕ ಬಾಬರ್ ಅಜಮ್ ಟ್ವೀಟ್ ಮಾಡಿದ್ರು, ಇವೆಲ್ಲ ಕೆಟ್ಟ ಕೆಟ್ಟ ಕ್ಷಣಗಳು ಕಳೆದು ಹೋಗುತ್ತವೆ. ಧೈರ್ಯವಾಗಿರುವಂತಹ ಬಾಬರ್ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ರು. ಇದಕ್ಕೆ ಕೊಹ್ಲಿ ಪ್ರತಿಕ್ರಿಯಿಸಿದ್ದಾರೆ. ಬಾಬರ್, ನಿನಗೆ ಧನ್ಯವಾದಗಳು, ಶೈನ್ ಆಗ್ತಾ ಇರು, ಬೆಳಿತಾನೆ ಇರು, ನಿಂಗೆ ಆಲ್ ದಿ ಬೆಸ್ಟ್ ಅಂತ ಕೊಹ್ಲಿ ರಿಪ್ಲೈ ನೀಡಿದ್ದಾರೆ. ಡಬ್ಲಿಂಗ್ನಲ್ಲಿ ನಡೆದಂತಹ ಐರ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ರೋಚಕ 1 ರನ್ನಿಂದ ಗೆದ್ದಿತ್ತು. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ಟಾಮ್ ಲ್ಯಾಥಮ್ ಬಾರಿಸಿದಂತಹ 6-1 ಸ್ಟೇಡಿಯಂನ ಗಾಜನ್ನೇ ಪುಡಿಪುಡಿಗೊಳಿಸಿತು. ಲ್ಯಾಥಮ್ 6 ಹಿಡಿಸಿ ಸ್ಟೇಡಿಯಂನ ಗಾಜು ಪುಡಿಗೊಳಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ. ಹಾಗೆ ಲ್ಯಾಥಮ್ ಪಂದ್ಯದಲ್ಲಿ 3 ಬೌಂಡ್ರಿ 1 ಸಿಕ್ಸರ್ ಸಹಿತ 30 ರನ್ ಬಾರಿಸಿದ್ರು. ಪಂದ್ಯ ನಡೀತಾ
ಆಡ್ತಾ ಇದ್ದಾಗ ಮೈದಾನದಲ್ಲೇ ಪ್ರೇಮಿಗಳಿಬ್ಬರು ಪರಸ್ಪರ ಪ್ರೇಮ ನಿವೇದನೆ ನಡೆಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ದೃಶ್ಯ ಕಾಣಸಿಕ್ಕಿದ್ದು T20 ಬ್ಲಾಸ್ಟ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಹ್ಯಾಂಪ್ಶೈರ್ ಮತ್ತು ಸೋಮರ್ಸೆಟ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ವೇಳೆ ವೀಕ್ಷಕರ ಗ್ಯಾಲರಿಯಲ್ಲಿ ಪ್ರೇಮಿಗಳು ಪ್ರಪೋಸ್ ಮಾಡಿಕೊಂಡ್ರು. ಇಂಗ್ಲೆಂಡ್ ವಿರುದ್ಧದ 3ನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲೂ ವಿರಾಟ್ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಕೊಹ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಕೊಹ್ಲಿ ಸದ್ಯ ಫಾರ್ಮ್ ನಲ್ಲಿ ಇಲ್ಲ, ಆದರೆ ಬ್ಯಾಟಿಂಗ್ ವಿಚಾರದಲ್ಲಿ ದೈತ್ಯ ಪ್ರತಿಭೆ ಎನಿಸಿರುವಂತಹ ಕೊಹ್ಲಿಯನ್ನ ತಂಡದಿಂದ ಹೊರಗಿಡೋದಕ್ಕೆ ನಾಯಕ ರೋಹಿತ್ ಶರ್ಮಾ ಕೂಡ ತಯಾರಿಲ್ಲ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಮೈದಾನಕ್ಕಿಳಿಯೋದು ಬಹುತೇಕ ಖಚಿತವಾಗಿದೆ. ಮುಂಬರಲಿರುವ T20 ವಿಶ್ವಕಪ್ ಟೂರ್ನಿಗೆ ಜಿಂಬಾಬ್ವೆ ಕ್ರಿಕೆಟ್ ತಂಡ ಕೂಡ ಆಯ್ಕೆಯಾಗಿದೆ. ಈ ಅವಿಸ್ಮರಣೀಯ ಕ್ಷಣವನ್ನ ಜಿಂಬಾಬ್ವೆ ಆಟಗಾರರು ವಿಭಿನ್ನ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಬ್ಯಾಟ್ ಅನ್ನ ನೆಲಕ್ಕೆ ಬಡಿದು ಆಟಗಾರರು ಖುಷಿ ತೋಡ್ಕೊಂಡಿದ್ದಾರೆ. ಅಕ್ಟೋಬರ್ 16ರಿಂದ ಆಸ್ಟ್ರೇಲಿಯಾದಲ್ಲಿ T20 ವಿಶ್ವಕಪ್ ಆರಂಭ ಆಗಲಿದೆ. ಒಟ್ಟು 16 ತಂಡಗಳು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಸೆಣಸಾಡುತ್ತಿವೆ. ಇಂಡಿಯಾ ಗೇಟ್ನಲ್ಲಿ ರೋಣನ ಗ್ಯಾಂಗ್. ದೆಹಲಿಯಲ್ಲಿ ಕಿಚ್ಚನ ಸಿನಿಮಾ ತಂಡ ವಿಕ್ರಾಂತ್ ರೋಣ ಸಿನಿಮಾದ ಪ್ರಚಾರ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದೆ. ಸದ್ಯ ದೆಹಲಿಯಲ್ಲಿ ಹಲವು ಗಣ್ಯರನ್ನ ಭೇಟಿ ಮಾಡಿದಂತಹ ಸುದೀಪ್ ಇಂಡಿಯಾ ಗೇಟ್ ಬಳಿ ಹೋಗಿ ಪ್ರಚಾರ ಮಾಡಿ ಬಂದಿರುವಂತಹ ಫೋಟೋ ಹರಿಬಿಟ್ಟಿದ್ದಾರೆ. ಸುದೀಪ್ ಹಾಗೂ ವಿಕ್ರಾಂತ್ ರೋಣ ಚಿತ್ರದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಡೈನಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ನಾಯಕನಾಗಿ ನಟಿಸಿರೋ ಅಬ್ಬರ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ. ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ಟ್ರೈಲರ್ ರಿಲೀಸ್ಗೆ ಪ್ಲಾನ್ ಮಾಡಲಾಗ್ತಿದೆ. ಅಬ್ಬರ ಸಿನಿಮಾಗೆ ರಾಮ್ ನಾರಾಯಣ್ ಆಕ್ಷನ್ ಕಟ್ ಹೇಳಿದ್ದು ಪ್ರಜ್ವಲ್ 3 ಶೀಟ್ ನಲ್ಲಿ ಅಭಿನಯಿಸಿದ್ದಾರಂತೆ. ಹೀಗಾಗಿ ಪ್ರಜ್ವಲ್ ಅಬ್ಬರ ಮೂಲಕ ಹೇಗೆ ಕಮಾಲ್ ಮಾಡಲಿದ್ದಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ನಾನು ಚಮಕ್ಬುಲ್ಬುಲ್ ಸ್ವಾಮೀಜಿ, ನಾನು ಹಿಮಾಲಯ ಪರ್ವತದೊಳಗೆ. ಸಂಚಾರಿ ವಿಜಯ್ ನೆನಪಲ್ಲಿ ಸ್ನೇಹಿತರು ಇಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಅವರ ಹುಟ್ಟುಹಬ್ಬದ ದಿನವಾಗಿದ್ದರಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿದ್ದಾರೆ. ಆದರೆ ಸಂಚಾರಿ ವಿಜಯ್ ಅಪಘಾತಕ್ಕೀಡಾಗಿ ಕೊನೆಯುಸಿರೆಳೆದು 1 ವರ್ಷವಾಗಿದೆ. ಹೀಗಿದ್ರೂ ಅವರ ಆಪ್ತ ಸ್ನೇಹಿತರು ಹಾಗೂ ಕಲಾವಿದರು ವಿಜಯ್ ಜೊತೆಗಿನ ಒಡನಾಟವನ್ನ ಮೆಲುಕು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಹಾರೈಸಿದ್ದಾರೆ. ಇನ್ನು ವಿಜಯ್ ಅಭಿನಯದ ಸಿನಿಮಾಗಳು ಹಾಗೂ ಅವರ ಅಭಿನಯವನ್ನ ಆಪ್ತರು ಕೊಂಡಾಡಿದ್ದಾರೆ.